ಹೋಗ್ತಾ ಇದ್ದೀನಿ ಅಂತ. ನೀವು ರೆಡಿ ಆಗಬೇಕಂದ್ರೆ ಯು ಐಗೆ ಬೇರೆ ಯಾರ ಬಗ್ಗೆ ಟೆನ್ಷನ್ ಮಾಡಬಾರ್ದು. ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ರೋಗ ಇದೆ ಅಂತಂದರೆ ಅದರ ಬಗ್ಗೆನೂ ಯೋಚನೆ ಮಾಡಬಾರ್ದು. ಯು ಐ ಮಾತ್ರ ಯೋಚನೆ ಮಾಡಬೇಕು. ಅವಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಸಲ ಅಲ್ಲ 10 ಸಲ ನೋಡಿದ್ರು ಮನ್ಸಾರ ನೋಡಿದ್ರೆ ಅರ್ಥ ಆಗುತ್ತೆ. ಅದಕ್ಕೆ ಮತ್ತೆ ನಿಮ್ಮನ್ಸ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ ನೀವು ಕರೆಕ್ಟ್ ಆಗಿದ್ದೀರಾ ಅಂತ. ಪರ್ಫೆಕ್ಟ್ ಆದಮೇಲೆ ಮೂವಿ ನೋಡೋಕ್ಕೆ ಬನ್ನಿ. ಇಲ್ಲ, ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಸುದೀಪ್ 2025 ರಿಲೀಸ್ ಇದೆ. ಆದರೂ ನಂಗೆ 20 ದಿನ ಕಾದಿರೋ ಫಿಲ್ಮ್ ಅಂದರೆ ಇನ್ನು ನೈಟ್ವರೆಗೆ ನಿದ್ದೆ ಬಂದಿಲ್ಲ ಯಾವಾಗ ಆಗುತ್ತೆ ಅಂತ. ಅದಕ್ಕೆ ಹೊರತು 100% ಹೊಸ್ಪಲು ಇದು ಉಪೇಂದ್ರ ಸರ್ ಬಿಟ್ಟರೆ ಬೇರೆ ಯಾರಿಗೂ ಮಾಡೋಕ್ಕಾಗಲ್ಲ. ಈ ಸಿನಿಮಾ ನೋಡಿ ನಿಮಗೆ ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ ಸೀದಾ ನಿಮ್ಮನ್ಸ್ಗೆ ಹೋಗ್ತಾ ಇದ್ದೀನಿ. ನನ್ನ ಮೈಂಡ್ ಸರಿ ಇದ್ದ, ಇಲ್ಲ ನಾನು ಸರಿ ಇದ್ವಾ, ಇಲ್ಲ ಫಿಲಮ್ ಸರಿ ಇದೆಯಾ ಅಂತ. ನಾನು ಸತ್ಯನ ಸುಳ್ಳ ಅನ್ನೋ ನನಗೆ ಮೇಲೆ ನನಗೆ ಡೌಟ್ ಬರ್ತಾ ಇದ್ದೆ. 301 ಜಾತಿ ಅಂದರೆ ಬೇಕು. ಸತ್ಯ ಅನ್ನೋ ಕ್ಯಾರೆಕ್ಟರು ಸುಂದರವಾದ ಪ್ರಪಂಚ ಮಾಡಬೇಕು ಅಂತ ಅವ್ರು ಕಷ್ಟಪಟ್ಟಿದ್ದಾರೆ. ಇವ್ರು వచ్చి ಹಾಳು ಮಾಡಿಬಿಟ್ರೆ ಕಲಿಯುಗ. ಸೊ ಸಿನಿಮಾದಲ್ಲಿ ಓವರಾಲ್ ಸ್ಟೋರಿ ಏನು ಅಂದರೆ ಡೈರೆಕ್ಟರ್ ಎಲಿವೇಶನ್ ಚೆನ್ನಾಗಿದೆ, ಫಿಲಮ್ ಚೆನ್ನಾಗಿದೆ, ಚೆನ್ನಾಗಿ ಫೋಕಸ್ ಮಾಡಿ ನೋಡಬೇಕು. ಉಪ್ಪಿ ಬಾಸ್ಗೆ ಜೈ. ಯು ಐ ಚೆನ್ನಾಗಿದೆ, ರಿಯಲ್ ಫಿಲಮ್ ರಿಯಲ್ ಆಗಿ ನೋಡಬೇಕು. ಸರ್ ಇದು ಮೂವಿ ಬಂದ್ಬಿಟ್ಟು ತುಂಬ ಸಕ್ಕತ್ತಾಗಿದೆ. ಇದು ಗ್ಲೋಬಲ್ ಲೆವೆಲಲ್ಲಿ ಮಾಡಿದ್ದಾರೆ ಇದನ್ನು ಮೂವಿನ. ಓಕೆನಾ? ಇದು ಬಂದ್ಬಿಟ್ಟು ಏನು ಬರೀ ಇದು ಇಂಡಿಯಾಗೆ ಅಂತ ಏನಲ್ಲ, ಇಡೀ ಕರ್ನಾಟಕಕ್ಕೆ ಅಂತ ಏನಲ್ಲ, ಇದು ಇಡೀ ಪ್ರಪಂಚಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಸೊ ಈಗ ಕರೆಂಟ್ ಸಿಚುವೇಶನ್ ಏನು ಹೋಗ್ತಾ ಇದೆ, ಇಲ್ಲ ಮೊದಲಿದ್ದ ಪ್ರಪಂಚ ಎಲ್ಲಿಂದ ಈ 24 ಯಾವ ಲೆವೆಲ್ ಬಂದು ನಿಂತ್ಕೊಂಡಿದೆ ಅಂತಂದರೆ, ಯುವಕರೆಲ್ಲ ಬರೀ ಒಂದು ಮೊಬೈಲು, ಇನ್ಸ್ಟಾಗ್ರಾಮು, ಈ ಥರ ಫೇಸ್ಬುಕ್ ಈ ಥರದ್ರಲ್ಲಿ ಕಾಲಹರಣ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಎಲ್ಲ ಹೊರಗಡೆ ಬಂದು ವಿಚಾರ ಮಾಡಬೇಕು. ವಿಚಾರ ಮಾಡಿದ್ರೆ ಖಂಡಿತ ಒಳ್ಳೆ ಫಿಲಮ್ ಇದು. ಸೂಪರ್ ಅಂತ ಹೇಳಿದರೆ ಉಪೇಂದ್ರ ಅವರು ಯಾವತ್ತೂ ಗ್ರೇಟು ಅಂತ ನಮಗೆ ಹೇಳ್ತಾರೆ. ನಿಜವಾಗ್ಲೂ ಅವರೇ ಗ್ರೇಟ್ ಇದರಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನು ಹೇಳ್ತಾ ಇರೋದಂದರೆ, ನೀವು ಅರ್ಥ ಆಗಬೇಕು ಅಂತ ನೋಡೋದಂದರೆ 3 ದಿನ ಮುಂಚೆ ರೆಡಿಯಾಗಿ ನಾನು ಯು ಐಗೆ ಹೋಗ್ತಾ ಇದ್ದೀನಿ ಅಂತ. ನೀವು ರೆಡಿ ಆಗಬೇಕಂದ್ರೆ ಯು ಐಗೆ ಬೇರೆ ಯಾರ ಬಗ್ಗೆ ಟೆನ್ಷನ್ ಮಾಡಬಾರ್ದು. ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ರೋಗ ಇದೆ ಅಂತಂದರೆ ಅದರ ಬಗ್ಗೆನೂ ಯೋಚನೆ ಮಾಡಬಾರ್ದು. ಯು ಐ ಮಾತ್ರ ಯೋಚನೆ ಮಾಡಬೇಕು. ಅವಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಸಲ ಅಲ್ಲ 10 ಸಲ ನೋಡಿದ್ರು ಮನ್ಸಾರ ನೋಡಿದ್ರೆ ಅರ್ಥ ಆಗುತ್ತೆ. ಅದಕ್ಕೆ ಮತ್ತೆ ನಿಮ್ಮನ್ಸ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ ನೀವು ಕರೆಕ್ಟ್ ಆಗಿದ್ದೀರಾ ಅಂತ. ಪರ್ಫೆಕ್ಟ್ ಆದಮೇಲೆ ಮೂವಿ ನೋಡೋಕ್ಕೆ ಬನ್ನಿ. ಇಲ್ಲ, ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಸುದೀಪ್ 2025 ರಿಲೀಸ್ ಇದೆ. ಆದರೂ ನಂಗೆ 20 ದಿನ ಕಾದಿರೋ ಫಿಲ್ಮ್ ಅಂದರೆ ಇನ್ನು ನೈಟ್ವರೆಗೆ ನಿದ್ದೆ ಬಂದಿಲ್ಲ ಯಾವಾಗ ಆಗುತ್ತೆ ಅಂತ. ಅದಕ್ಕೆ ಹೊರತು 100% ಹೊಸ್ಪಲು ಇದು ಉಪೇಂದ್ರ ಸರ್ ಬಿಟ್ಟರೆ ಬೇರೆ ಯಾರಿಗೂ ಮಾಡೋಕ್ಕಾಗಲ್ಲ. ಈ ಸಿನಿಮಾ ನೋಡಿ ನಿಮಗೆ ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ ಸೀದಾ ನಿಮ್ಮನ್ಸ್ಗೆ ಹೋಗ್ತಾ ಇದ್ದೀನಿ. ನನ್ನ ಮೈಂಡ್ ಸರಿ ಇದ್ದ, ಇಲ್ಲ ನಾನು ಸರಿ ಇದ್ವಾ, ಇಲ್ಲ ಫಿಲಮ್ ಸರಿ ಇದೆಯಾ ಅಂತ. ನಾನು ಸತ್ಯನ ಸುಳ್ಳ ಅನ್ನೋ ನನಗೆ ಮೇಲೆ ನನಗೆ ಡೌಟ್ ಬರ್ತಾ ಇದ್ದೆ. 301 ಜಾತಿ ಅಂದರೆ ಬೇಕು. ಸತ್ಯ ಅನ್ನೋ ಕ್ಯಾರೆಕ್ಟರು ಸುಂದರವಾದ ಪ್ರಪಂಚ ಮಾಡಬೇಕು ಅಂತ ಅವ್ರು ಕಷ್ಟಪಟ್ಟಿದ್ದಾರೆ. ಇವ್ರು వచ్చి ಹಾಳು ಮಾಡಿಬಿಟ್ರೆ ಕಲಿಯುಗ. ಸೊ ಸಿನಿಮಾದಲ್ಲಿ ಓವರಾಲ್ ಸ್ಟೋರಿ ಏನು ಅಂದರೆ ಡೈರೆಕ್ಟರ್ ಎಲಿವೇಶನ್ ಚೆನ್ನಾಗಿದೆ, ಫಿಲಮ್ ಚೆನ್ನಾಗಿದೆ, ಚೆನ್ನಾಗಿ ಫೋಕಸ್ ಮಾಡಿ ನೋಡಬೇಕು. ಉಪ್ಪಿ ಬಾಸ್ಗೆ ಜೈ. ಯು ಐ ಚೆನ್ನಾಗಿದೆ, ರಿಯಲ್ ಫಿಲಮ್ ರಿಯಲ್ ಆಗಿ ನೋಡಬೇಕು. ಸರ್ ಇದು ಮೂವಿ ಬಂದ್ಬಿಟ್ಟು ತುಂಬ ಸಕ್ಕತ್ತಾಗಿದೆ. ಇದು ಗ್ಲೋಬಲ್ ಲೆವೆಲಲ್ಲಿ ಮಾಡಿದ್ದಾರೆ ಇದನ್ನು ಮೂವಿನ. ಓಕೆನಾ? ಇದು ಬಂದ್ಬಿಟ್ಟು ಏನು ಬರೀ ಇದು ಇಂಡಿಯಾಗೆ ಅಂತ ಏನಲ್ಲ, ಇಡೀ ಕರ್ನಾಟಕಕ್ಕೆ ಅಂತ ಏನಲ್ಲ, ಇದು ಇಡೀ ಪ್ರಪಂಚಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಸೊ ಈಗ ಕರೆಂಟ್ ಸಿಚುವೇಶನ್ ಏನು ಹೋಗ್ತಾ ಇದೆ, ಇಲ್ಲ ಮೊದಲಿದ್ದ ಪ್ರಪಂಚ ಎಲ್ಲಿಂದ ಈ 24 ಯಾವ ಲೆವೆಲ್ ಬಂದು ನಿಂತ್ಕೊಂಡಿದೆ ಅಂತಂದರೆ, ಯುವಕರೆಲ್ಲ ಬರೀ ಒಂದು ಮೊಬೈಲು, ಇನ್ಸ್ಟಾಗ್ರಾಮು, ಈ ಥರ ಫೇಸ್ಬುಕ್ ಈ ಥರದ್ರಲ್ಲಿ ಕಾಲಹರಣ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಎಲ್ಲ ಹೊರಗಡೆ ಬಂದು ವಿಚಾರ ಮಾಡಬೇಕು. ವಿಚಾರ ಮಾಡಿದ್ರೆ ಖಂಡಿತ ಒಳ್ಳೆ ಫಿಲಮ್ ಇದು. ಸೂಪರ್ ಅಂತ ಹೇಳಿದರೆ ಉಪೇಂದ್ರ ಅವರು ಯಾವತ್ತೂ ಗ್ರೇಟು ಅಂತ ನಮಗೆ ಹೇಳ್ತಾರೆ. ನಿಜವಾಗ್ಲೂ ಅವರೇ ಗ್ರೇಟ್ ಇದರಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.